ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂಗಾರಿ ಪರಿಸ್ಥಿತಿಲಿ ಶಾಸ್ತ್ರ ಸಂಪ್ರದಾಯವನ್ನು ಹೋಲ್ಕೋಸೋದು ಸರಿಯಲ್ಲ ಅಲ್ವಾ? ನೀನು ಹೇಳೋದು 100ಕ್ಕೆ 100 ಸರಿ. ಆದರೆ ಹರಕೆ ತೀರಿಸೋವಾಗ ಎಷ್ಟೇ ನೋವಿದ್ರೂ ಪೂಜೆ ಮಾಡೋದಿಲ್ವಾ? ಇದು ಹಾಗೆ ಅನ್ಕೋ. ವಿಧಿ ಇಲ್ಲ ಕರಣ್ಣ, ವಿಧಿ ಇಲ್ಲ. ಅಪ್ಪ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಅದೇನು ಅಂತ ಹೇಳ್ಬಿಡು, ಎಲ್ರಿಗೂ ಗೊತ್ತಾಗ್ಬಿಡ್ಲಿ. ಅಪ್ಪ ಅದು ಅಕ್ಕಂಗೆ ಹೊಟ್ಟೆ ನೋವಿದೆಯಲ್ಲ ಆ ವಿಚಾರ ಅಲ್ವಾ ಸರ್? ನಿತ್ಯ ಕ್ಷಮಿಸ್ಬಿಡಮ್ಮ, ನಿನಗೆ ನೋವು ಅಂತ ಗೊತ್ತಿದ್ರು ಹೀಗೆ ಪೂಜೆ ಮಾಡಲೇಬೇಕಾಗಿದೆ. ಮುಹೂರ್ತ ಇಲ್ವಂತಲ್ಲಮ್ಮ? ಹೌದು ಯಜಮಾನ್ರೆ. ಅಲ್ವೇ, ಅವರೇ ಹೇಳ್ತಿದ್ದಾರೆ. ಏನೋ ಮಾಡಕ್ಕೋಗಿ ಇನ್ನೇನೋ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ಹಾಗೆ ಆಯ್ತು. ಏನೇ ಆದರೂ ನನ್ನ ಕೈ ತಾಳಿ ಅಂತೂ ಕಟ್ಟಕ್ಕಾಗಲ್ಲ. ಯಾರು ಏನೇ ಹೇಳಲಿ, ನಾನು ತಾಳಿ ಕಟ್ಟಲ್ಲ. ರೀ, ನನ್ಗೊಂದು ಡೌಟು ರೀ. ಏನು? ನೀವು ಚಿಕ್ಕವರಿದ್ದಾಗ ಡ್ರಾಮಾ ಜೂನಿಯರ್ಸ್ ಅನ್ನೋ ಪ್ರೋಗ್ರಾಮ್ ಬರ್ತಿತ್ತಾ? ಎಲ್ಲಿ ಬರಬೇಕು? ಈ ಮನುಷ್ಯನ ಇಂಥ ಡ್ರಾಮಾಗಳು ನೋಡೆ ಅವ್ರಿಗಂಥ ಪ್ರೋಗ್ರಾಮ್ಗಳು ಮಾಡ್ಬೋದು ಅಂತ ಹೊಳೆದಿತ್ತು. ಹೌದು ರೀ, ಕರೆಕ್ಟಾಗಿ ಹೇಳಿದ್ರಿ. ನಿಮ್ಮ ಅಣ್ಣನ ಈ ಡ್ರಾಮಾ ನೋಡ್ತಿದ್ರೆ ನಾವು ಹುಟ್ಟಿರೋದೇ ಡ್ರಾಮಾ ಮಾಡೋಕೆ ಅಂದಂಗಿದೆಯಲ್ರಿ. ಶಾಸ್ತ್ರ ಮುಂದುವರ್ಸೋಣ. ಬನ್ನಿ ಹಸವಣ್ಣೆ ಮೇಲೆ ಕೂರ್ಸೆ. ಬನ್ನಿ ಕೂತ್ಕೊಳ್ಳಿ. ಬೇರೆ ಹತ್ರ ಬರ್ತಾರೆ. ಹೇಳಮ್ಮ ಅವ್ರಿಗೆ ಕೂತ್ಕೊಳ್ಳಿ. ಹಾ ಬಾ ಕೂತ್ಕೋ. ಬಾರೋ ನಿತ್ಯ, ಬಾಮ್ಮ ನೀನು ಬಂದು ಕೂತ್ಕೋ. ಮಾಲ್ತಿ, ಮದುವೆಯಲ್ಲಂತೂ ಅವನ ಕೈ ಹಿಡಿದು ಯಾವ ಶಾಸ್ತ್ರನೂ ಮಾಡಕ್ಕೆ ಆಗ್ಲಿಲ್ಲ. ಇದೇ ನಿಜವಾದ ಮದುವೆ ಅಂತ ಹೇಳಿ ಅವನ ಕೈ ಹಿಡಿದು ಕೂಡ್ಸು. ಮಾಲ್ತಿ, ಕರ್ಣ ಬಾ ಕೂತ್ಕೋ. ಮಾಲ್ತಿ ಅವಳು ಕೂರ್ಸಮ್ಮ. ಬೇಗ ಕೂರಿಸಿ ಮುಹೂರ್ತ ಮೀರೋಗ್ತಾ ಇದೆ.